ನಮಸ್ತೆ ಜಬಿ ಸರ್. ನಮಸ್ತೆ ಜಬಿ ಚೆನ್ನಾಗಿದ್ದೀರಾ ಸರ್? ಡ್ರಿಂಕಿಂಗ್ ಕಂಪ್ನಿ ಕಡೆಯಿಂದ ನಮಗೆ ನಾನು 2ನೇ ಸಲ ನಿಮ್ಮನ್ನು ಭೇಟಿ ಆಗ್ತಾ ಇರೋದು. ಏನಪ್ಪ ಅಂತಂದರೆ, ನೀವು ನಮ್ಮ ಕಂಪ್ನಿಯಲ್ಲಿ ಪ್ರತಿ ತಿಂಗಳು ಲಕ್ಕಿ ಡೀಪಲ್ಲಿ ಪ್ರತಿ ತಿಂಗಳು ಸೇವಿಂಗ್ ಅಕೌಂಟಲ್ಲಿ ಇಂಥ ಯೋಜನೆ ಮಾಡ್ತಿದ್ದೆ. ಪ್ರತಿ ತಿಂಗಳು 1,000 ಕಟ್ತಾ ಇದ್ದೆ. ಅದರಲ್ಲಿ ನಿಮಗೆ ಫಸ್ಟ್ನೇ ತಿಂಗಳಲ್ಲೇ ಮೇ ತಿಂಗಳಲ್ಲೇ ಒಂದು ಗೋಲ್ಡಿಂಗ್ ಬಂದಿತ್ತು. ಈಗ ಸಹ ನಿಮಗೆ ಅದೃಷ್ಟ ಅನ್ನೋದು ತುಂಬ ಚೆನ್ನಾಗಿದೆ. ಈಗ ಸಹ ನಿಮಗೆ ಇನ್ನೊಂದು ಗೋಲ್ಡಿಂಗ್ ಬಂದಿದೆ ಸರ್. ಅದನ್ನು ನಾನು ನಿಮಗೆ ತೋರಿಸೋಣ ಅಂತ ಬಂದಿದ್ದೀನಿ. ನೋಡಿ ಸರ್, ಕೋಲ್ಡ್ ಡ್ರಿಂಕು ಈ ಥರ ಇದೆ. ಏನು ಅನ್ನಿಸ್ತಾ ಇದೆ ಸರ್ ಈಗ? ಇದು ಎಲ್ಲ ಒಳ್ಳೇದಕ್ಕೆ ನಾವು ಜೂನ್ದಾಗ ಎಷ್ಟೋ ದುಡ್ಡು ಖರ್ಚು ಮಾಡ್ಬಿಡ್ತೀವಿ. ಹಾಸ್ಪಿಟಲ್ಗೆ ಹೋದ್ರೆ ಲಕ್ಷ್ಮಿ ಖರ್ಚು ಮಾಡ್ತೀವಿ. 1,000 ರೂಪಾಯಿ ಪಕ್ಕಕ್ಕೆ ಹಾಕಿದ್ರೆ ಮುಂದೆ ಕೆಲಸಕ್ಕೆ ಬರ್ತದೆ. ದುಡ್ಡಿರೋ ಗಂಟ ದುಡ್ಡು ಮೇಲೆ ಗೊತ್ತಾಗಲ್ಲ, ದುಡ್ಡಿಂದ ದುಡ್ಡು ಮೇಲೆ ಗೊತ್ತಾಗ್ತದೆ. ಹೇಳಕ್ ಹೋದ್ರೆ ಏನು ಎತ್ತ ಅಂತಾರೆ. ನಾನಂತ ಯಾರು ಸಾಕಾಗಿ ಬಂದಿಲ್ಲ. ಎಲ್ಲ 2 ದಿವಸ ಎಷ್ಟೋ ಆಸೆ 6 ದಿವಸ, ಪ್ರೀತಿ 3 ದಿವಸ, ದುಡ್ಡಿರೋ ಗಂಟ ಲಾಲಿ ಜಾಲಿ ಸದ್ರೆ ಖಾಲಿ ಊರ್ಗೊಂದು ಊಟ ಮನೆಗೆ ಒಂದು ಪಟ ದುಡ್ಡವರು ಏನು ಇಲ್ದಿದ್ದವ್ರು ಅಯ್ಯನ್ಸ್ಬಿಡ್ತಾರೆ ಅಷ್ಟೇ. ದುಡ್ಡವರು ಈ ಊರೆಲ್ಲ ಬರ್ಕೊಟ್ರೆ ಬಡಾರಲ್ಲ. ದುಡ್ಡವರು ಲಕ್ಷಗಳು ಮಾಡ್ತಾರೆ. ಬಡವ್ರು ನಾನು ಅಯ್ಯೋ ಅನ್ಸ್ಬಿಡ್ತಾರೆ. ದುಡ್ಡವರು ಅಯ್ಯೋ ಅನ್ನಲ್ಲ. ಇನ್ನು ಊರೆಲ್ಲ ಬರ್ಕೊಟ್ರೆ ಬಡಾರಲ್ಲ ದುಡ್ಡವ್ರು ಅಲ್ಲ. ಸರಿ ಸರ್, ಈಗ ಏನು ಅನ್ಸ್ತದೆ ಸರ್? ಖುಷಿಯಾಗಿದೆ ನಿಮಗೆ? ಖುಷಿ ಆಗಿದೆ. ಒಂದು ಸಾರ ನಾನು ಮುಂದಾಗ ಎಷ್ಟೋ ಖರ್ಚು ಮಾಡ್ಬಿಡ್ತೀನಿ. ಇವತ್ತು ಆಗಿದ್ರೆ ನಾಳೆ ಏನೇನೋ ಒಡೆದ ಗಿಡ ಏನೇ ನಾಳೆ ಕಷ್ಟಪಟ್ಟು ಮನ್ಸು ಯಾವ ಟೈಮ್ ಅಂತನೋ ಗೊತ್ತಿಲ್ಲ. ಬೆಳ್ಕಾದ್ರೆ ಏನೇನಾದ್ರು ಮನ್ಸುಂದು ಇವಾಗಿದ್ದು ಸ್ವಲ್ಪ ಇರಲ್ಲ. ಸರಿ ಸರ್, ಆಯಿತು. ಈಗ ನಮ್ಮ ಕಂಪ್ನಿ ಬಗ್ಗೆ ನಿಮಗೆ ಗೊತ್ತಿದೆ. ನಿಮ್ಮ ಕಡೆಯಿಂದ ನಮಗೆ ಗ್ರಾಹಕರು ಕೊಡ್ತೀರಾ? ಕೊಡೋಣ ಬಿಡಿ ಸರ್. ಎಷ್ಟು ಜನ ಗ್ರಾಹಕರು ಕೊಡ್ತೀರಾ? ಎಷ್ಟು ಜನ ಸಿಗ್ತಾರೆ ಅಷ್ಟು ಜನ ಕೊಡೋಣ ಬಿಡಿ ಅಷ್ಟೇ. ಸರಿ ಸರ್, ನಮಸ್ತೆ. ಹಾಂ.